ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯೆ ನಡೀತಾ ಇರುವಂತ ಮಾತಿನ ಸಮರಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಎಂಟ್ರಿ ಆಗಿದೆ. ಶ್ರೀರಾಮುಲು ಅವರನ್ನ ದೆಹಲಿಗೆ ಬನ್ನಿ ಅಂತ ಜೆಪಿ ನಡ್ಡಾ ಸೂಚನೆಯನ್ನು ಕೊಟ್ಟಿದ್ದಾರೆ. 2 ದಿನ ಬಿಟ್ಟು ದೆಹಲಿಗೆ ಬನ್ನಿ ಅಂತ ರಾಮುಲುಗೆ ಜೆಪಿ ನಡ್ಡಾ ಸೂಚಿಸಿದ್ದಾರೆ. ಜನವರಿ 30ನೇ ತಾರೀಕು ದೆಹಲಿಗೆ ಪ್ರಯಾಣಿಸೋದಕ್ಕೆ ಶ್ರೀರಾಮುಲು ಸಜ್ಜಾಗಿದ್ದಾರೆ. ನಡ್ಡಾ ಮುಂದೆ ಎಲ್ಲಾ ವಿಚಾರವನ್ನ ವಿವರವಾಗಿ ತಿಳಿಸೋದಕ್ಕೆ ಶ್ರೀರಾಮುಲು ತಯಾರಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಶ್ರೀರಾಮುಲು ಮೊನ್ನೆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಹಲವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಜೆಪಿ ನಡ್ಡಾ ಅವರು ಕರೆದಿದ್ದಾರೆ. ಶ್ರೀರಾಮುಲು ಅವರು ಎಲ್ಲ ಶಸ್ತ್ರಾಸ್ತ್ರಗಳೊಂದಿಗೆ ಹೋಗ್ತಾ ಇದ್ದಾರಾ ದಿಲ್ಲಿಗೆ? ಖಂಡಿತ ರಕ್ಷತ್, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಂದಿನ 2 ದಿನಗಳನ್ನ ಬಿಟ್ಟು ನೇರವಾಗಿ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಬೇಕು ಅನ್ನೋ ಒಂದು ಮಾತನ್ನ ನೇರವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರ ಕಚೇರಿಯಿಂದ ಸೂಚನೆಯ ಮೇರೆಗೆ, ಸಂದೇಶದ ಮೇರೆಗೆ ರಾಮುಲುಗೆ ಈಗ ರವಾನೆ ಆಗಿದೆ ಮೆಸೇಜ್. ಅದರ ಮುಂದುವರೆದ ಭಾಗವಾಗಿ 2 ದಿನಗಳಲ್ಲಿ ಮಾಜಿ ಸಚಿವ ಬಿಜೆಪಿಯ ಮುಖಂಡ ಶ್ರೀರಾಮುಲು ಅವರು ನೇರವಾಗಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನೇರವಾಗಿ ಶ್ರೀರಾಮುಲು ಅವರು ಬಳ್ಳಾರಿನಲ್ಲಿ ಬೀಡು ಬಿಟ್ಟಿದ್ರು, ಬಳ್ಳಾರಿನಲ್ಲೇ ಇದ್ರು. ಇತ್ತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕರೆದು ಸಂಧಾನಕ್ಕೆ ಒಂದಷ್ಟು ಮಾತುಕತೆ ನಡೆಸಬೇಕು ಅಂತ ಬೆಂಗಳೂರಿಗೆ ಬನ್ನಿ ಅಂತ ಕರೆದಾಗಲೂ ಕೂಡ ಶ್ರೀರಾಮುಲು ಅವರು ಬಂದಿಲ್ಲ. ನೇರವಾಗಿ ನಾನು ದೆಹಲಿಗೆ ಹೋಗ್ತೀನಿ, ದೆಹಲಿಯ ನಾಯಕರ ಹತ್ರ ಮಾತಾಡ್ತೀನಿ. ಈಗಾಗಲೇ ಜೆಪಿ ನಡ್ಡಾ ಅವರನ್ನು ಕರೆ ಮಾಡಿದ್ದಾರೆ, ದೆಹಲಿಗೆ ಬನ್ನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನು ರಾಜ್ಯ ನಾಯಕರ ಹತ್ರ ಮಾತಾಡಿ ಏನು ಪ್ರಯೋಜನ ಇದೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದರೂ ಕೂಡ ಆರ್ ಅಶೋಕ್ ಅವರ ಮಾತಿಗೆ ಬೆಲೆ ಕೊಟ್ಟು ನೇರವಾಗಿ ರಾಮುಲು ಅವರು ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿರೋದು ನಿಜ. ಸದ್ಯ ರಾಮುಲು ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಯಾವ ನಾಯಕರನ್ನು ಕೂಡ ರಕ್ಷತ್ ಅವರು ಭೇಟಿ ಮಾಡೋಲ್ಲ. ರಾಮುಲು ಅವರು ನೇರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಕಚೇರಿಯಿಂದ ಬಂದಿರುವಂಥ ಮಾಹಿತಿಯ ಮೇರೆಗೆ ಇನ್ನು 2 ದಿನ ಬಿಟ್ಟು, ಅರ್ಥಾತ್ ಜನವರಿ 30ನೇ ತಾರೀಕು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸೋರು ಇದ್ದಾರೆ. ದೆಹಲಿಗೆ ಹೋಗ್ತಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರ ಕಚೇರಿಯಲ್ಲಿ ಕುಳಿತುಕೊಳ್ತಾರೆ. ಜೆಪಿ ನಡ್ಡಾರ ಮುಂದೆ ರೆಡ್ಡಿ ವರ್ಸಸ್ ರಾಮುಲು ಮಾತಿನ ಸಮರದ ಇಂಚಿಂಚು ಮಾಹಿತಿಯನ್ನ, ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಆದಂತ ಒಂದಷ್ಟು ಗೊಂದಲ, ಗದ್ದಲ, ಎಡವಟ್ಟುಗಳನ್ನ ಎಲ್ಲವನ್ನ ಕೂಡ ನೇರವಾಗಿ ಜೆಪಿ ನಡ್ಡಾ ಅವರ ಮುಂದೆ ಬಿಚ್ಚಿಡ್ತಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್, ರಾಜ್ಯ ಬಿಜೆಪಿಯ ಉಸ್ತುವಾರಿ, ಅವರ ಮುಂದೆ ರಾಮುಲು ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಭ್ಯರ್ಥಿ ಬಂಗಾರು ಹನುಮಂತು ಅವರು ಏನೆಲ್ಲ ಹೇಳಿದ್ದಾರೆ ಅದನ್ನ ಕೂಡ ವಿವರಿಸ್ತಾರೆ. ಈ ರೆಡ್ಡಿ ವರ್ಸಸ್ ರಾಮುಲು ಜಟಾಪಟಿ ಯಾಕೆ ಆರಂಭ ಆಯಿತು ಅನ್ನೋದನ್ನ ಕೂಡ ಎಳೆಯಾಗಿ ರಾಮುಲು ಅವರು ಬಿಚ್ಚಿಡೋರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಸದ್ಯದಲ್ಲೇ ಕೇಂದ್ರದ ಬಜೆಟ್ ಅಧಿವೇಶನ ಏನು ಆರಂಭ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ದೆಹಲಿಯಲ್ಲಿ ರಾಮುಲು ಅವರು ಇರ್ತಾರೆ. ಜೆಪಿ ನಡ್ಡಾರ ಸೂಚನೆ ಮೇರೆಗೆ ನಡ್ಡಾ ಅವರ ಮುಂದೆ ಎಲ್ಲ ಮಾತುಕತೆಯನ್ನು ಆಡಬೇಕು ಅನ್ನೋ ಒಂದು ಮನಸ್ಸನ್ನ ಖುದ್ದು ರಾಮುಲು ಅವರು ಮಾಡಿರೋದ್ರಿಂದ ಈಗ ನಡ್ಡಾ ಅವರ ಕಚೇರಿಯಿಂದ ಕೂಡ ಕರೆ ಬಂದಿದೆ ರಕ್ಷತ್. ಹೀಗಾಗಿ ಅವರು ದೆಹಲಿಯತ್ತ ಪ್ರಯಾಣವನ್ನ ಇನ್ನು 2 ದಿನಗಳಲ್ಲಿ ಬೆಳೆಸೋರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ರಕ್ಷತ್. ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.